ನಾನು ಲಾಸ್ಟ್ 1 ವರ್ಷದಲ್ಲಿ ಮಾತ್ರ ಸ್ವಿಗ್ಗಿ ಮೂಲಕ ಊಟ ಆರ್ಡರ್ ಮಾಡೋದಕ್ಕೆ ಮನೆಗೆ ಇಲ್ಲ ಸ್ನ್ಯಾಕ್ಸ್ ಆರ್ಡರ್ ಮಾಡೋದಕ್ಕೆ 66,000 ಚಿಲ್ಲರೆ ಖರ್ಚು ಮಾಡಿದ್ದೀನಿ. ಈ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಪ್ರಯಾಣದಲ್ಲಿ ಏನೇನು ಎಕ್ಸ್ಪೆನ್ಸ್ ನಾನು ಮಾಡ್ತೀನಿ, ಎಲ್ಲಿ ಕಡಿಮೆ ಮಾಡಬೇಕು, ಎಲ್ಲಿ ಜಾಸ್ತಿ ಮಾಡಬೇಕು ಅಂತ ಟ್ರ್ಯಾಕ್ ಮಾಡ್ತಿದ್ದಾಗ ಇದನ್ನು ನಾನು ಚೆಕ್ ಮಾಡಿದಾಗ ನನಗೆ ಗೊತ್ತಾಯಿತು. ಐ ವಾಸ್ ಸರ್ಪ್ರೈಸ್ಡ್. ನನಗೆ ಇದಕ್ಕೆ ಫಸ್ಟು ನಂಬೋಕ್ಕೆ ಆಗಲಿಲ್ಲ. ಆಮೇಲೆ ಡೀಪಾಗಿ ಹೋದಾಗ ಯಾವ ತಿಂಗಳಲ್ಲಿ ಎಷ್ಟು ಮಾಡಿದ್ದೀನಿ, ವರ್ಷಕ್ಕೆ ಎಷ್ಟು ಮಾಡಿದ್ದೀನಿ ಅಂತ ಹೋದಾಗ ಗೊತ್ತಾಯಿತು ನಾನು ಎಷ್ಟು ಖರ್ಚು ಮಾಡ್ತೀನಿ ಅಂತ. ಸೊ ಈಗ ಇದು ನಮ್ಮ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿಗೆ ಹೇಗೆ ಡಿಸ್ಟರ್ಬ್ ಮಾಡ್ಬೋದು, ಇದನ್ನು ನಾನಿವಾಗ ಏನು ಇದಕ್ಕೆ ಆ್ಯಕ್ಷನ್ ತೊಗೋತಿದ್ದೀನಿ ಅನ್ನೋದೇ ಈ ಲಾಂಗ್ ವಿಡಿಯೋ. ಬನ್ನಿ ವಿಡಿಯೋ ಹೋಗೋಣ. ನಾನು ವಿನೋದ್, ಇದು ನನ್ನ ಚಾನಲ್ ನನ್ನ ಆರ್ಥಿಕ ಹಾದಿ. ನನ್ನ ಈ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನ ಫಾಲೋ ಮಾಡೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ನೋಡಿ. ನಾವು ಎಷ್ಟೋ ಸತಿ ಮೊದಲೆಲ್ಲ ಏನು ಮಾಡ್ತಿದ್ವಿ, ನಾನಾಗಲಿ ನೀವಾಗಲಿ, ಏನಾದರೂ ಒಂದು ಐಟಮ್ ಬೇಕು, ಗೆಸ್ಟ್ ಬಂದರು ಇಲ್ಲ ನಮಗೆ ಏನಾದರೂ ತಿನ್ನಬೇಕು ಅಂದಾಗ ಗಾಡಿ ತೊಗೊಂಡು ಹೋಗ್ತಿದ್ವಿ, ಏನು ಬೇಕು ಪಾರ್ಸಲ್ ಮಾಡ್ಕೋತಿದ್ವಿ, ವಾಪಸ್ ಬರ್ತಿದ್ವಿ. ಬಟ್ ಲಾಸ್ಟ್ ಒಂದು ಸ್ವಲ್ಪ ವರ್ಷದಿಂದ ಏನಾಗಿದೆ ಅಂದರೆ, ಈ ಟೆಕ್ನಾಲಜಿ ಬೆಳೆದ ಮೇಲೆ, ಇಂಟರ್ನೆಟ್ ಎಲ್ಲ ಜಾಸ್ತಿ ಬಂದ ಮೇಲೆ ಎಲ್ಲ ನಮಗೆ ಮನೇಲಿ ಆನ್ಲೈನ್ ಡೆಲಿವರಿ ಸಿಗುತ್ತೆ ಅಲ್ಲ. ಸೊ ಸ್ಟಾರ್ಟಿಂಗ್ ಏನಾಗುತ್ತೆ, ಒಂದು ಸ್ವಲ್ಪ ಡೆಲಿವರೀಸ್ ಫ್ರೀ ಇರುತ್ತೆ, ಇಲ್ಲ ಆಫರ್ ಇರುತ್ತೆ, ಇಲ್ಲ ಇದು ಕಮ್ಮಿ ಅದು ಜಾಸ್ತಿ, ಏನೇನೋ ಸ್ಕೀಮ್ಸ್ ಬರುತ್ತೆ ಅಲ್ವಾ. ಸೊ ಅದೆಲ್ಲ ನೋಡಿ ನಾವೇನು ಮಾಡ್ತೀವಿ, ಒಂದು 10 ಸತಿ 20 ಸತಿ ಅದನ್ನು ಆರ್ಡರ್ ಮಾಡ್ತೀವಿ. ಬಟ್ ಒಂದು 10-20 ಟೈಮ್ಸ್ 30 ಟೈಮ್ಸ್ ಆರ್ಡರ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಮಗದು ಒಂದು ಪ್ರಾಕ್ಟೀಸ್ ಆಗಿಬಿಡುತ್ತೆ ಅಲ್ವಾ. ಸೊ ನನಗೆ ಅದೇ ಆಗಿದ್ದು. ಸ್ಟಾರ್ಟಿಂಗ್ ಶುರು ಮಾಡಿದೆ, ಸರಿ ಮನೇಲಿ ಯಾವಾಗಾದರೂ ಬೇಕು ಅಂದರೆ ತರಿಸೋದಕ್ಕೆ, ಇಲ್ಲ ಯಾವುದು ಗೆಸ್ಟ್ ಬಂದರೆ ತರಿಸೋದಕ್ಕೆ. ಮೊದಲೆಲ್ಲ ನಾನೇ ಹೋಗಿ ತರ್ತಿದ್ದೆ. ಬಟ್ ಯಾವಾಗ ಈ ಕಾಮರ್ಸ್ ಆ್ಯಪ್ಸ್ ನಮ್ಮ ಫುಡ್ ಡೆಲಿವರಿ ಸೆಕ್ಷನಲ್ಲೂ ಬಂತು, ಸ್ವಿಗ್ಗಿ, ಝೊಮ್ಯಾಟೊ ಆ ಥರ ಬಂದಾಗ ಆಟೋಮೆಟಿಕ್ಕಾಗಿ ಫುಡ್ ಆರ್ಡರ್ ಮಾಡೋದು, ಸ್ನ್ಯಾಕ್ಸ್ ಆರ್ಡರ್ ಮಾಡೋದು, ಯಾವಾಗಾದರೂ ಹಸಿವಿಲ್ಲ ಅಂದಾಗಲೂ ಸ್ವಲ್ಪ ಆರ್ಡರ್ ಮಾಡೋದು. ಯಾಕಂದರೆ ಒಂದು ಅಭ್ಯಾಸ ಆಗೋಗಿರುತ್ತಲ್ಲ, ಆರ್ಡರ್ ಮಾಡಿದ್ರೆ ಮನೆಗೆ ಡೈರೆಕ್ಟಾಗಿ ಬರುತ್ತೆ, ಎಲ್ಲೂ ಬರೋಂಗಿಲ್ಲ ಅಂತ. ಸೊ ಅದು ಒಂದು ಅಭ್ಯಾಸ ಆಗಿ ಯಾವ ಹಂತಕ್ಕೆ ತಲುಪಿತ್ತು ಅಂದರೆ, ಇವಾಗ ನೆನ್ನೆ ಚೆಕ್ ಮಾಡಿದಾಗ ಹೋದ ವರ್ಷ ಮಾತ್ರ, ಅಂದರೆ ಮಾರ್ಚ್ 2025 ಇಂದ ಹಿಡಿದು ಮಾರ್ಚ್ 2026 ಅಂದರೆ ಇವಾಗ ನಡೀತಿರೋ ತಿಂಗಳು, ಇಲ್ಲಿ ತನಕ ಬರೀ ಲಾಸ್ಟ್ 12 ತಿಂಗಳಲ್ಲಿ ನಾನು ಅಂದಾಜು 66,228 ರೂಪೀಸ್ ಖರ್ಚು ಮಾಡಿದ್ದೀನಿ. ಇದೇ ನೋಡಿ ಆ ಡೀಟೇಲ್ಸ್ ಬರೆದಿರೋ ಚೀಟಿ ನಾನು. ಸೊ 66,228 ಬರೀ ಎಕ್ಸ್ಟ್ರಾ ಊಟ ಆರ್ಡರ್ ಮಾಡೋಕ್ಕೆ ಥ್ರೂ ಸ್ವಿಗ್ಗಿ ನಾನು ಖರ್ಚು ಮಾಡಿರೋ ದುಡ್ಡು. ಇದರಲ್ಲಿ ಆ ಊಟದ ಕಾಸ್ಟ್ ಇದೆ, ಡೆಲಿವರಿ ಕಾಸ್ಟ್ ಇದೆ, ಮತ್ತು ನಮ್ಮ ಡೆಲಿವರಿ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೆ ಸರ್ವಿಸ್ ಚಾರ್ಜಸ್ ಎಲ್ಲ ಸೇರಿದೆ ಇದು ಆ್ಯಕ್ಚುಲಿ ಅಲ್ವಾ. ಸೊ ಖಂಡಿತ ಈ ಥರ ಆ್ಯಪ್ಗಳು ಜಾಸ್ತಿ ಬರೋದ್ರಿಂದ ತುಂಬ ಜನಕ್ಕೆ ಕೆಲಸ ಸಿಗುತ್ತೆ, ಎಕನಾಮಿ ಬೆಳೆಯುತ್ತೆ, ಅದೆಲ್ಲ ಪಾಸಿಟಿವ್. ನೆಗೆಟಿವ್ ಏನು ಅಂದರೆ, ಒಂದು ಲಿಮಿಟಿಗೆ ಮೇಲೆ ನಮಗೆ ಯಾವಾಗ ಕಂಟ್ರೋಲ್ ಇಲ್ಲದೆ ಒಂದು ಸ್ವಲ್ಪ ನಾವು ಅಡಿಕ್ಟ್ ಆಗಿಬಿಡ್ತೀವಿ. ಆರ್ಡರ್ ಮಾಡಿ ಒಂದು 10 ದಿವಸ 20 ದಿವಸ 30 ದಿವಸ ಮಾಡಿ, ಆಮೇಲೆ ಕಂಟಿನ್ಯೂಸ್ ಆಗಿ ನಮಗೆ ಗೊತ್ತಿಲ್ಲ ಏನು ಬೇಕೋ ಬೇಡವೋ ಆರ್ಡರ್ ಮಾಡ್ತಾನೆ ಇರ್ತೀವಲ್ಲ, ಅಲ್ಲಿ ನಮ್ಮ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿಲ್ಲ ಅಂದರೆ ನಮಗೆ ಲಾಸಸ್ ಆಗೋ ಚಾನ್ಸಸ್ ಇದೆ. ಸೊ ಇವಾಗ ನಾನು ನನ್ನ ಎಕ್ಸಾಂಪಲ್ ಡೀಟೇಲಾಗಿ ಹೇಳ್ತೀನಿ. ಲಾಸ್ಟ್ 1 ವರ್ಷದಲ್ಲಿ ಮಾತ್ರ ನಾನು ಹೇಳ್ದಂಗೆ 66,000 ಚಿಲ್ಲರೆ ನಾನು ಸ್ವಿಗ್ಗಿನಲ್ಲಿ ಖರ್ಚು ಮಾಡಿದ್ದೀನಿ. ಇವಾಗ ನೀವು ಅಂದಾಜು ಯೋಚನೆ ಮಾಡಿದ್ರೆ, ಏನಿಲ್ಲ ಅಂದರೂ ಇದೆಲ್ಲ ನಾವು ವರ್ಷಾನುಗಟ್ಲೆಯಿಂದ ಯೂಸ್ ಮಾಡ್ತಿದ್ದೀವಲ್ಲ, ಅಟ್ಲೀಸ್ಟ್ 4-5 ವರ್ಷದಿಂದ ಯೂಸ್ ಮಾಡ್ತಿದ್ವಿ. ನಾವು 50,000 ಒಂದು ಆ್ಯಾವ್ರೇಜ್ ನಾನು ಇಟ್ಕೊಂಡ್ರು, ಏನಿಲ್ಲ ಅಂದರೂ ನಾನೊಂದು 2 ಲಕ್ಷ ಖರ್ಚು ಮಾಡಿದ್ದೀನಿ ಲಾಸ್ಟ್ 4-5 ವರ್ಷದಲ್ಲಿ. ನಮ್ಮೆಲ್ಲರಿಗೂ ಒಂದು ಚೇಂಜ್ ಬೇಕು. ಮನೇಲಿ ಅಡುಗೆ ಮಾಡೋರಿಗೆ, ಇಲ್ಲ ನಾವು ಯಾವಾಗಾದ್ರೂ ಆಚೆಯಿಂದ ತೊಗೊಂಬರ್ಬೇಕಂದ್ರೆ ಆಫೀಸಿಂದ ಬಂದಿರ್ತೀವಿ, ಟಯರ್ಡ್ ಆಗಿರುತ್ತೆ. ಸೊ ಆವಾಗ ಇದೆಲ್ಲ ಈಸಿ ಇರುತ್ತೆ. ಬಟ್ ಯಾವಾಗಲಾದರೂ ಒಂದು ಸತಿ ಯೂಸ್ ಮಾಡ್ಕೊಳ್ಳೋದು ಬೇರೆ. ಬಟ್ ನೀವು ಒಂದು ತಿಂಗಳು 2 ತಿಂಗಳು 3 ತಿಂಗಳು ಯೂಸ್ ಮಾಡಿದ್ರೆ ನಮಗೇನಾಗ್ಬಿಡುತ್ತೆ, ಇದೇ ಅಭ್ಯಾಸ ಆಗೋಗುತ್ತಲ್ಲ. ಯಾಕಂದರೆ ನೀವು ಯಾವ ಹೋಟೆಲಿಂದ ಬೇಕೋ ಅದು ಆರ್ಡರ್ ಮಾಡ್ಬೋದು, ಯಾವ ಐಟಮ್ ಬೇಕೋ ಆರ್ಡರ್ ಮಾಡ್ಬೋದು, ಒಂದು ವೆರೈಟೀಸ್ ಆಫ್ ಐಟಮ್ ಆರ್ಡರ್ ಮಾಡಿ ಒಂದೇ ಸತಿ ನಾವು ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಎಲ್ಲ ಒಂದು ಪ್ರಿವಿಲೇಜ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಓವರ್ ಟೈಮ್ ನಮಗಿದೇ ಒಂದು ಅಡಿಕ್ಷನ್ ಆಗೋಗುತ್ತೆ. ಇದರಿಂದ ನಮ್ಗೆ ಹೆಂಗೆ ಆಚೆ ಬರೋದು ಅಂತಲೂ ಗೊತ್ತಾಗಲ್ಲ. ಇವಾಗ ನನಗೆ ಅದೇ ಆಗಿರೋದು ಅಲ್ವಾ. ಸೊ ಸ್ಟಾರ್ಟಿಂಗ್ ಸುಮ್ಮನೆ 1 ಸತಿ 2 ಸತಿ ಶುರು ಮಾಡಿದ್ದು. ಆಮೇಲೆ ಏನಾಗುತ್ತೆ, ಮನೇಲಿ ಯಾವುದೋ ಒಂದು ಐಟಮ್ ಮಾಡಿ ನಮ್ಗೆ ಇಷ್ಟ ಆಗಲಿಲ್ವಾ, ನಾವು ಸ್ವಿಗ್ಗಿ ಮಾಡ್ಕೋತೀವಿ. ಒಂದು ಸ್ವಲ್ಪ ಅರ್ಜೆಂಟಲ್ಲಿದ್ದೀವ, ಸ್ವಿಗ್ಗಿ ಮಾಡ್ತೀವಿ. ಇಲ್ಲ ಆಫೀಸಿಂದ ಬಂದು ಟಯರ್ಡ್ ಆಗಿರುತ್ತೆ, ಇವಾಗ ಆಚೆ ಹೋಗಿ ತೊಗೊಂಬರ್ಬೇಕಾ, ಸ್ವಿಗ್ಗಿ ಮಾಡ್ತೀವಿ. ಒಂದೊಂದು ಸತಿ ನಾನಂತೂ ನನ್ನ ಆರ್ಡರ್ ಲಿಸ್ಟ್ ಚೆಕ್ ಮಾಡ್ತಿದ್ದೆ. ನಾನು ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಎಷ್ಟೊಂದು ಸತಿ ನಾನು ರಾತ್ರಿ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದಿದ್ದೀನಿ. ಸೊ ಕೆಲಸ ಮಾಡ್ತಿರ್ಬೇಕಾದ್ರೆ, ಯಾಕಂದರೆ ನೀವು ನಾನು ಹೇಳಿದ್ನಲ್ಲ, ಸೊ ಒಂದು 2-3 ಕೆಲಸ ಏನಾದರೂ ಮಾಡ್ತಿದ್ದಾಗ ಒಂದೊಂದು ಸತಿ ಮಿಡ್ನೈಟಲ್ಲಿ ತಿನ್ನಬೇಕು ಅನಿಸುತ್ತೆ. ಯಾಕಂದರೆ ನಿಮಗೆ ಯಾವಾಗ ಕೆಲಸ ಮಾಡ್ತಿರ್ತೀರ ಆವಾಗ ಅದಕ್ಕೆ ತಕ್ಕಂತೆ ಎನರ್ಜಿನೂ ಬೇಕಲ್ಲ. ಸೊ ಆವಾಗ ಏನಾಗುತ್ತೆ, ಹೆಂಗಿದ್ರು ಸ್ವಿಗ್ಗಿ ಇದೆಯಲ್ಲ,
ಸೊ ಎನಿ ಟೈಮ್ ನಮಗೆ ಡೆಲಿವರಿ ಮಾಡ್ತಾರೆ ನಮ್ಮ ಡೆಲಿವರಿ ಫ್ರೆಂಡ್ಸ್. ಸೊ ಆರ್ಡರ್ ಮಾಡೋದು, ತಿನ್ನೋದು, ಅದು ಒಂದು ರೀತಿ ಹೆಲ್ತ್ಗೂ ಇಟ್ ಇಸ್ ಬ್ಯಾಡ್, ಬಿಕಾಸ್ ನೀವು ರೆಗ್ಯುಲರಾಗಿ ನೀವು ಜಾಸ್ತಿ ತಿಂತಾ ಹೋದರೆ ವೆಯ್ಟು ಜಾಸ್ತಿ ಆಗುತ್ತೆ ಅಲ್ಲ. ಇನ್ನೊಂದು ರೀತಿ ನೀವು ಯೋಚನೆ ಮಾಡಿದ್ರೆ ಫಿನಾನ್ಷಿಯಲಾಗಿ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಇಟ್ ಇಸ್ ಅ ಹ್ಯೂಜ್ ಬರ್ಡನ್ ಆನ್ ಅವರ್ ಎಕ್ಸ್ಪೆನ್ಸ್ ಅಲ್ಲ. ಸೊ ಇವಾಗ ನನಗೆ ಅದೇ ಆಗಿದ್ದು. ಒಂದು, ನಾನು ಲಾಸ್ಟ್ 3 ವರ್ಷದಲ್ಲಿ ಮಾತ್ರ ಏನಿಲ್ಲ ಅಂದರೂ ಒಂದು 10-15 kg ತೂಕ ಜಾಸ್ತಿ ಆಗಿದ್ದೀನಿ ನಾನು. ಅದಕ್ಕೂ ಸ್ವಿಗ್ಗಿಗೂ ಸಂಬಂಧ ಇಲ್ಲ. ನನ್ನ ಊಟದ ಹ್ಯಾಬಿಟ್ಸ್ ಅನ್ಕಂಟ್ರೋಲ್ಡಾಗಿ ಹೋಗಿ ತುಂಬ ಜಾಸ್ತಿ ಕೆಲಸ ಮಾಡಿದ್ರಿಂದ ಜಾಸ್ತಿ ತಿನ್ನೋದು ಆ ಥರ ಪ್ರಾಕ್ಟೀಸ್ ಆಗಿ. ಸೊ ಆ ಟೈಮಲ್ಲೆಲ್ಲ ನೋಡಿದ್ರೆ ಆ್ಯಕ್ಚುಲಿ ಸ್ವಿಗ್ಗಿ ಹ್ಯಾಸ್ ಹೆಲ್ಪ್ ಮಿ ಅಲ್ಲ. ಎನಿ ಸಚ್ ಫುಡ್ ಡೆಲಿವರಿ ಆ್ಯಪ್ ನಮಗೆ ಹೆಲ್ಪೇ ಮಾಡಿರೋದು. ಸೊ ಇದನ್ನು ಲಾಸ್ಟ್ 2 ತಿಂಗಳಿಂದ ನಾನು ನಿಮಗೆ ಲಾಸ್ಟ್ ವೀಡಿಯೋಲ್ಲೂ ಹೇಳಿದ್ದೆ, ಒಂದು ಲಾಸ್ಟ್ 2-3 ತಿಂಗಳಿಂದ ಐ ಹ್ಯಾವ್ ರಿಡ್ಯೂಸ್ಡ್ ಅರೌಂಡ್ 8-10 kilos ಅಂತ ಅಲ್ವಾ, ಬಿಕಾಸ್ ಐ ವಾಂಟೆಡ್ ಟು ಗೆಟ್ ಟು ಮೈ ಫಿಟೆಸ್ಟ್ ಫಾರ್ಮ್. ಅದಕ್ಕೆ ಡಯಟ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಸ್ವಿಗ್ಗಿ ಇಂದ ಆರ್ಡರ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟೆ. ಅದೆಷ್ಟು ಡಿಪ್ ಆಗಿದೆ ಅಂತೆಲ್ಲ ನಾನು ಹೇಳ್ತೀನಿ ಆ್ಯಕ್ಚುಲಿ. ಸೊ ಈಗ ಒಂದು ಹೆಲ್ತ್, ಇನ್ನೊಂದು ಏನಂದರೆ ನಾನೀಗ ಈ 3 ವರ್ಷದ ಜರ್ನಿನಲ್ಲಿ 1 ಕೋಟಿ ಸೇರಿಸಬೇಕಾಗಿರೋದ್ರಿಂದ ಎಲ್ಲ ಎಕ್ಸ್ಪೆನ್ಸು ಬರ್ಕೋತಿದ್ದೀನಿ. ಇನ್ಮೇಲೆ ವೀಡಿಯೋವಾಗಿ ನಾನು ಹೇಳ್ತೀನಿ ಯಾವ್ಯಾವ ಎಕ್ಸ್ಪೆನ್ಸಸ್ಸು ಎಲ್ಲೆಲ್ಲಿ ನಂದು ಮಿಸ್ಟೇಕ್ ನಡೀತಿದೆ ಅಂತ. ಸೊ ಇವಾಗ ಬರೀ ಫುಡ್ ಡೆಲಿವರಿ ಆ್ಯಪ್ಸಲ್ಲಿ ಲಾಸ್ಟ್ 12 ತಿಂಗಳು ನಾನು ಮಾಡಿರೋ ಖರ್ಚು 66,000 ಚೇಂಜ್. ಓಕೆನಾ. ಇದರಲ್ಲಿ ನಾನಿನ್ನು ಬ್ಲಿಂಕಿಟ್ಟು ಅದೆಲ್ಲ ಸೇರಿಸಿಲ್ಲ, ಇಲ್ಲ ಝೆಪ್ಟೋ ಆ ಥರ ಕ್ವಿಕ್ ಕಾಮರ್ಸ್ ಅಂತೀವಲ್ಲ, 5-10 ನಿಮಿಷಕ್ಕೆ ಏನಾದರೂ ಐಟಮ್ಸ್ ತಂದು ಕೊಡೋದು, ಅದನ್ನು ಸೇರಿಸಿಲ್ಲ. ಬರೀ ಫುಡ್ ಡೆಲಿವರಿ ಆ್ಯಪ್ ಮಾತ್ರ ನಾನು ಹೇಳ್ತಿರೋದು. ಸೊ ಇದರಲ್ಲಿ ನೀವು ನೋಡಿದ್ರೆ ನನ್ನ ಹೈಯೆಸ್ಟ್ ಬಂದು ಬರೀ ಲಾಸ್ಟ್ 12 ಮಂತ್ಸಲ್ಲಿ ಸೆಪ್ಟೆಂಬರ್ 2025ರಲ್ಲಿ ನಾನು 9,137 ರೂಪೀಸಿಗೆ ಆರ್ಡರ್ ಮಾಡಿದ್ದೀನಿ, ವಿಚ್ ಇಸ್ ಹ್ಯೂಜ್ ಅಲ್ವಾ. ನಾನು ನಮ್ಮ ಮನೆಗೆ ತಿಂಗಳಿಗೆಲ್ಲರ ಗ್ರಾಸರೀಸ್ ತಂದರೂ ಕೂಡ ನನಗೆ ಒಂದು 5-6 ಸಾವಿರದ ಮೇಲೆ ಐ ಡೋಂಟ್ ಸ್ಪೆಂಡ್. ಬಟ್ ಮನೇಲಿ ಊಟ ಮಾಡಿ, ಊಟ ರೆಡಿ ಇದ್ದು 3 ಹೊತ್ತು ಇಟ್ ವಾಸ್ ಆಲ್ ಕುಕ್ಡ್ ಆ್ಯಂಡ್ ರೆಡಿ. ಆದರೂ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಆಗಿ ಇಲ್ಲ ಎಕ್ಸ್ಟ್ರಾ ಏನಾದರೂ ಊಟ ಆರ್ಡರ್ ಮಾಡಿರೋ ಖರ್ಚು ಮಾತ್ರ 9,137 ಒಂದು ತಿಂಗಳು ಮಾತ್ರ ಅದು. ಆಮೇಲೆ ಅದರ ನೆಕ್ಸ್ಟು ಜುಲೈ 2025ರಲ್ಲಿ 8,887 ರೂಪೀಸ್ಗೆ ಆರ್ಡರ್ ಮಾಡಿದ್ದೀನಿ. ಡಿಸೆಂಬರ್ 2025ರಲ್ಲಿ 8,483 ರೂಪೀಸ್ಗೆ ಆರ್ಡರ್ ಮಾಡಿದ್ದೀನಿ. ಬರೀ ಒಂದು ತಿಂಗಳಲ್ಲಿ ಆ್ಯಾವ್ರೇಜೇ ನಾನು 8,000-9,000 ಸಾವಿರ ಸ್ವಿಗ್ಗಿನಲ್ಲಿ ಖರ್ಚು ಮಾಡ್ತಿದ್ದೆ. ಅಂದರೆ ನೀವು ಯೋಚನೆ ಮಾಡಿ ಎಂಥ ದೊಡ್ಡ ಎಕ್ಸ್ಪೆನ್ಸ್ ಅಲ್ವಾ ಅದು. ಆ್ಯಕ್ಚುಲಿ ಸ್ವಲ್ಪ ನಾವು ಆರ್ಡರ್ ಮಾಡಲೇಬಾರ್ದು ಅಂತ ನಾನು ಹೇಳಲ್ಲ, ಬಟ್ ಎಲ್ಲೆಲ್ಲಿ ಆರ್ಗನೈಸ್ಡ್ ಆಗಿ ಪ್ಲ್ಯಾನ್ಡ್ ಆಗಿರಬೇಕು ಅದನ್ನು ಮಾಡಿದ್ರೆ ಖಂಡಿತ 8,000-9,000 ಅಂತೂ ಆರ್ಡರ್ ಆಗಲ್ಲ. ಬಿಕಾಸ್ ಐ ಸ್ಟೇ ವಿತ್ ಮೈ ಫ್ಯಾಮಿಲಿ. ನಾನೇನು ಬ್ಯಾಚುಲರ್ ಅಲ್ಲ ದಿನ ಆರ್ಡರ್ ಮಾಡ್ಕೊಂಡು ತಿನ್ನೋದು ಆ ಥರ ಮಾಡೋಕ್ಕೆ. ಬಟ್ ಅದು ಒಂದಿರುತ್ತಲ್ಲ, ಒಂದು ಪ್ರಾಸೆಸ್ಗೆ ನಾವು ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಸೊ ಆ ಥರ ರೂಟಲ್ಲಿ ಇದಾಗ್ತಿದ್ದು. ಸೊ ಈಗ ಲಾಸ್ಟ್ ಒಂದು 2-3 ತಿಂಗಳಿಂದ ಐ ಸ್ಟಾರ್ಟೆಡ್ ಡಯಟ್. ನೋಡಿ ಡಿಪ್ಪಿಂಗ್ ಆಗಿದೆ ಅಂದರೆ ಜನವರಿ 2026 ಅಂದರೆ 2 ತಿಂಗಳಿನ ಮುಂಚೆ 8,000-9,000 ಆರ್ಡರ್ ಮಾಡ್ತಿದ್ದವನು ಡೈರೆಕ್ಟಾಗಿ 2,772 ರೂಪಾಯಿ ಆರ್ಡರ್ ಮಾಡಿದ್ದೀನಿ. ಇದು ಲಾಸ್ಟ್ ಒಂದು ಆ್ಯಾವ್ರೇಜ್ನ ಹೇಳಿದ್ನಲ್ಲ, 8,000-9,000 ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಅದರಲ್ಲಿ ಒಂದು 20% ಇಲ್ಲ 30% ಅಷ್ಟೇ. ಸೊ ಅಷ್ಟು ಡಿಪ್ ಆಗಿತ್ತು ಜನವರಿನಲ್ಲಿ. ಯಾಕಂದರೆ ಆಲ್ಮೋಸ್ಟ್ ನಾನು ಡಿಸೆಂಬರ್ 2025 ಎಂಡಿಂದ ನಾನು ಡಯಟ್ ಶುರು ಮಾಡಿಬಿಟ್ಟಲ್ಲ. ಸೊ ನನಗೆ ತುಂಬ ಆರ್ಡರ್ ಮಾಡೋ ಸಿಚುವೇಶನ್ ಬರಲಿಲ್ಲ. ಆಮೇಲೆ ಫೆಬ್ರವರಿನಲ್ಲಿ ಆಲ್ಮೋಸ್ಟ್ 660 ರೂಪೀಸ್ಗೆ ಆರ್ಡರ್ ಮಾಡಿದ್ದೀನಿ ಅಷ್ಟೇ ನಾನು. ಯಾಕಂದರೆ ಫುಲ್ ಆಚೆ ತಿನ್ನೋದು ಸ್ಟಾಪ್ ಅಲ್ಲ, ಜಂಕು ಅದು ಇದು. ಮಕ್ಳಿಗೆ ಏನಾದರೂ ಬೇಕು ಅಂದರೆ ನಾನೇ ಆಚೆ ಕರ್ಕೊಂಡು ಹೋಗ್ತಿದ್ದೆ, ಇಲ್ಲ ಆಚೆಯಿಂದ ತೊಗೊಂಬರ್ತಿದ್ದೆ. ಮಾರ್ಚಲ್ಲಿ ಮಾತ್ರ ತಿರ್ಗಾ 2,300 ರೂಪಾಯಿ ಆಗಿದೆ. ಯಾಕಂದರೆ ಅವತ್ತು ಮನೇಲಿ ಮಕ್ಕಳೇನೋ ಕೇಳಿದ್ರು ಅಂತ ತರಿಸಿದ್ದು. ಸೊ ನಾನು ಏನಕ್ಕೆ ಇದೆಲ್ಲ ಇಷ್ಟು ಡೀಟೇಲಾಗಿ ಹೇಳಿದೆ ಅಂದರೆ, ನಾವು ಎಷ್ಟೊಂದು ಸತಿ ಏನು ಅನ್ಕೋತೀವಿ, ಒಂದು 300 ರೂಪಾಯಿಗೆ ನಾನು ಒಂದು ಚಪಾತಿ ಆರ್ಡರ್ ಮಾಡಿದೆ, ಇಲ್ಲ ಬಿರಿಯಾನಿ ಆರ್ಡರ್ ಮಾಡಿದೆ, ಇಲ್ಲ ಕುಲ್ಚಾ ಆರ್ಡರ್ ಮಾಡಿದೆ, ಇಲ್ಲ 400 ರೂಪೀಸ್ಗೆ ಏನೋ ಮಾಡಿದೆ, 200 ರೂಪೀಸ್ಗೆ ಮಾಡಿದೆ, ಇಲ್ಲ 80 ರೂಪೀಸ್ಗೆ ಇಡ್ಲಿ ಮಾಡಿದೆ, ದೋಸೆ ಮಾಡಿದೆ ಅಂತ. ಬಟ್ ಆ್ಯಕ್ಚುಲಿ ನಮಗೇನು ಗೊತ್ತಾಗಲ್ಲ ಅಂದರೆ ಒಂದು ಸತಿ ಅಷ್ಟಾಗಿರುತ್ತೆ. ಬಟ್ ಆ ಥರ ನಾವು ಎಷ್ಟೋ ಸತಿ ಒಂದು ತಿಂಗಳಲ್ಲಿ ಮಾಡ್ತಿರ್ತೀವಿ ಅಲ್ವಾ. ಚಿಕ್ಕದಾಗಿ ಹೋಗ್ತಿರುತ್ತೆ, ಬಟ್ ನಮ್ಗೆ ಅದು ರಿಯಲೈಸ್ ಆಗಲ್ಲ. ಈ ಥರ ನಾವು ಎಕ್ಸ್ಪೆನ್ಸ್ ಟ್ರ್ಯಾಕ್ ಮಾಡೋಕ್ಕೆ ಶುರು ಮಾಡಿದಾಗಲೇ ನಮಗೆ ಗೊತ್ತಾಗೋದು ಎಲ್ಲೆಲ್ಲಿ ಎಷ್ಟು ಖರ್ಚು ಮಾಡ್ತಿದ್ದೀವಿ ಅಂತ. ಸೊ ಈಗ ನಾನು ಒಂದು ಆ್ಯಕ್ಷನ್ ಏನು ತೊಗೋತಿದ್ದೀನಿ ಅಂದರೆ, ಆಲ್ರೆಡಿ ಡಯಟ್ ಮಾಡೋ ಮುಖಾಂತರ ಈಗ ಸ್ವಿಗ್ಗಿ ಎಕ್ಸ್ಪೆನ್ಸ್ ತುಂಬಾ ಕಮ್ಮಿ ಆಗೋಗಿದೆ. ಸೊ ಪ್ಲಸ್ ಇವಾಗ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನೂ ನಾನು ಶುರು ಆಗಿರೋದ್ರಿಂದ ಇದನ್ನು ಹಿಂಗೆ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಬೇಕು ಅಂತ ಇದ್ದೀನಿ. ಅಂದರೆ ಸ್ವಿಗ್ಗಿ ಯೂಸ್ ಮಾಡಬಾರ್ದು, ಇಲ್ಲ ಝೊಮ್ಯಾಟೊ ಯೂಸ್ ಮಾಡಬಾರ್ದು ಅಂತ ಅಲ್ಲ, ಆದಷ್ಟು ನೋಡಿ ಮಾಡಿ
ನೆಸೆಸಿಟಿ ಇದ್ದಾಗ ಮಾತ್ರ ಯೂಸ್ ಮಾಡೋದು ಅನ್ನೋ ಥರ ಒಂದು ಆ್ಯಕ್ಷನ್ ಐಟಮ್ ನಾನು ತೊಗೊಂಡಿರೋದು. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ, ನೀವು ಎಲ್ಲರೂ ನೀವು ಯೂಸ್ ಮಾಡೋ ಫುಡ್ ಡೆಲಿವರಿ ಆ್ಯಪ್ಸ್ನ ಹೋಗಿ ನೋಡಿ. ನೀವು ಅಂದ್ಕೊಂಡಿರೋ ಖರ್ಚು ನೀವು ಎಷ್ಟು ಮಾಡ್ತಿದ್ದೀರಾ ಅದರಲ್ಲಿ ಒಂದು ತಿಂಗಳು ನಿಮ್ಮ ಪ್ರಕಾರ. ಆ್ಯಕ್ಚುಲಿ ನೀವು ಆ್ಯಪನ್ನು ತೆಗೆದು ನೋಡಿದಾಗ ಎಷ್ಟಾಗ್ತಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಆಮೇಲೆ ನನ್ನ ಈ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನ ಫಾಲೋ ಮಾಡೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಅಮೂಲ್ಯವಾದ ಟೈಮನ್ನು ಸ್ಪೇರ್ ಮಾಡಿ ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.